10 ರೂಪಾಯಿ ಕೊಟ್ಟು MTR ಅವ್ರದ್ದು ಪುಳಿಯೋಗರೆ ಮಿಕ್ಸ್ ತಗೊಂಬರ್ತೀವಲ್ಲ, ಅದೇ ಥರ ಮನೇಲೇ ಮಾಡ್ಕೋಬಹುದು. ಕಡಿಮೆ ಖರ್ಚಲ್ಲಿ ಜಾಸ್ತಿ ಪೌಡರ್ ರೆಡಿ ಆಗುತ್ತೆ. ಬಿಸಿ ಎಣ್ಣೆಲಿ ಇದನ್ನ ಮಿಕ್ಸ್ ಮಾಡಿದ್ರೆ ಗೊಜ್ಜು ರೆಡಿ ಆಗುತ್ತೆ. ಇದನ್ನ ಮಾಡೋದು ತುಂಬ ಸುಲಭ. ಒಂದು ಪ್ಯಾನ್ಗೆ 2 ಕಪ್ ಆಗುವಷ್ಟು ಧನಿಯಾ, 1 ಕಪ್ ಜೀರಿಗೆ, 1 ಕಪ್ ಕಡಲೆಬೇಳೆ, 3/4 ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಕಾಳುಮೆಣಸು, ಅರ್ಧ ಕಪ್ ಸಾಸಿವೆ, 1/4 ಕಪ್ ಮೆಂತ್ಯ, 1/4 ಕಪ್ಪು ಕಪ್ಪೆಳ್ಳು, ಹಾಗೆ ತುಂಬಾ ಹುಳಿ ಇರೋಂಥ ಹುಣಸೆ ಹಣ್ಣನ್ನ 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ನಿಮ್ಗೆ ಹುಳಿ ಎಷ್ಟು ಬೇಕು ಅಂತ ನೋಡ್ಕೊಂಡು ತಗೊಳ್ಳಿ. ಜೊತೆಗೆ ಖಾರಕ್ಕೆ ತಕ್ಕಂಗೆ ಒಣಮೆಣಸು, ಕರಿಬೇವನ್ನ ಕೂಡ ತಗೊಂಡೆತ್ತಿಟ್ಕೊಳ್ಳಿ. ಈಗ ಪ್ಯಾನ್ನ ಒಲೆ ಮೇಲೆ ಇಟ್ಕೊಂಡು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ಕಪ್ಪೆಳ್ಳು ಹಾಗೆ ಹುಣಸೆ ಹಣ್ಣನ್ನ ಕೂಡ ಸೇರಿಸ್ತಾ ಇದ್ದೀನಿ. ಹುಣಸೆ ಹಣ್ಣನ್ನ ಹಾಗೇನೆ ಕ್ಲೀನ್ ಮಾಡ್ಕೊಂಡು ತಗೋಬೇಕು. ಕೆಲವರು ತೊಳಿಬೇಕಾ ಅಂತ ಕೇಳಿದ್ರು, ತೊಳಿಬಾರ್ದು. ಇದೆಲ್ಲ ಒಂದ್ ಮಟ್ಟಿಗೆ ಫ್ರೈ ಆದ ನಂತರ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಣಮೆಣಸಿನ್ಕಾಯಿನ ಕಟ್ ಮಾಡೋದ್ರಿಂದ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ. ಇದೆಲ್ಲ ಫ್ರೈ ಆದ ನಂತರ 2 ಚಮಚ ಹಿಂಗು, 1 ಚಮಚ ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಅರ್ಧ ಕಪ್ ಬೆಲ್ಲ, 3/4 ಕಪ್ ಆಗುವಷ್ಟು ಕಲ್ಲುಪ್ಪನ್ನ ಸೇರಿಸಿ ಪೌಡರ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನಂತರ ಒಗ್ಗರಣೆಗೆ 1 ದೊಡ್ಡ ಕಪ್ ಆಯಿಲು, ಬೇಕಾಗಿರೋಷ್ಟು ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕಪ್ಪೆಳ್ಳು, ಒಣಮೆಣಸಿನ್ಕಾಯಿ, ಕೊಬ್ಬರಿ ತುರಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೌಡರ್ನ